ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುನೀತಾ ಸುನಿ. ಇವತ್ತು ಟ್ರಾವೆಲಿಂಗ್ ಬ್ಲಾಗ್ ಆಗಿರ್ತಿದ್ದು. ಈಗ ಸಮಯ ಬಂದು 8 ಗಂಟೆ. ಸೊ ನಾವಿವತ್ತು ಎಲ್ಲಿ ಹೋಗ್ತಾಯಿದ್ದೀವಿ ಗೊತ್ತಾ ಅಂತ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ನಾವೀಗ ಟ್ರೈನಲ್ಲಿದ್ದೀವಿ. ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವೀಗ ಮಂತ್ರಾಲಯ ರೀಚ್ ಆದ್ವಿ. 4:15 ಬರಬೇಕಾಗಿದ್ದು ಟ್ರೈನ್ 5 ಗಂಟೆ ಆಗೋಯಿತು. ಸೊ 5 ಗಂಟೆಗೆ ನಾವು ರೀಚ್ ಆಗಿದ್ದೀವಿ. ಫೈನಲಿ ನಾವು ಮಂತ್ರಾಲಯ ತಲುಪಿದ್ದೀವಿ. ನೈಟ್ ವಿಡಿಯೋಸ್ ಅಷ್ಟು ಕ್ಲಿಯರಾಗಿ ಬರಲಿಲ್ಲ. ಸೊ ಹಾಗಾಗಿ ಈಗ ಮಂತ್ರಾಲಯಕ್ಕೆ ಬಂದು ಇಳಿದಿದ್ದೀವಿ. ಈಗ 5:15 ಆಗಿದೆ. ಸೊ ಈಗ ನದಿ ತಕ್ಕ ಹೋಗಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡೋಣ. ಹಾಗಾಗಿ ಯಾರೆಲ್ಲ ನನ್ನನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ನೋಡಿ. ನಾವೀಗ ಆಟೋದಲ್ಲಿ ಬಂದು ಇಳಿದ್ವಿ. ಬಂದೆಟ್ಟಿ ರಾಯರ ಸ್ಟ್ಯಾಚ್ಯೂ ನಮಗೆಲ್ಲ ವೆಲ್ಕಮ್ ಮಾಡ್ತು. ಬನ್ನಿಗ ದೇವಸ್ಥಾನಕ್ಕೆ ಹೋಗೋಣ ಸ್ಥಾನಕ್ಕೆ. ಇದು ರಾಯರ ಎಂಟ್ರೆನ್ಸ್. ಸ್ನಾನ ಮಾಡೋಣ ಅಂತ ಬಂದ್ವಿ. ಆದರೆ ಇಲ್ಲಂತೂ ಸಿಕ್ಕಾಪಟ್ಟೆ ಬೇಸಿಗೆಗೆ ನೀರೇ ಇಲ್ಲ. ಜನ ಮಾತ್ರ ತುಂಬ ಇದ್ದಾರೆ ನೋಡಿ. ಕೆಲವರು ನದಿಲಿ ಸ್ನಾನ ಮಾಡ್ರೆ ಶ್ರೇಷ್ಠ ಅಂತಾರೆ. ಬಟ್ ಆದರೂ ಇಲ್ಲಿ ನದಿ ನೀರೇ ಜಾಸ್ತಿ ಇಲ್ಲ. ಕೆಲವೊಂದು ತಾವು ಇದೆ ನೀರು. ಇಷ್ಟು ದೊಡ್ಡದಿದೆ. ನಾನು ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಅದೃಷ್ಟ ಏನೋ ಸ್ವಲ್ಪ ನೀರಿದೆ ನೋಡಿ. ಅಷ್ಟು ಜಾಸ್ತಿ ನೀರು ಕೂಡ ಇಲ್ಲ ಇಲ್ಲಿ. ನಾವು 5:15 ಬಂದ್ವಿ. ಇಲ್ಲಿಗೆ ಬರೋಕ್ಕೆ 1 ಅವರ್ ಆಯಿತು. ಸುತ್ತಲೂ ನೋಡ್ತಾ ಇದ್ದೀರಲ್ಲ, ಎಲ್ಲೆಲ್ಲೂ ನೋಡ್ರೂ ನೀರಿಲ್ಲ. ಕೆಲವೊಂದು ತವಿದೆ, ಕೆಲವೊಂದು ಜನಗಳು ಸ್ನಾನ ಮಾಡ್ತಾಯಿದ್ದಾರೆ. ಇಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ಫಸ್ಟ್ ಟೈಮ್ ಬಂದಿರೋದು ರಾಘವೇಂದ್ರ ರಾಯರ ದರ್ಶನ ಪಡೋದಕ್ಕೆ. ರಾಘವೇಂದ್ರ ಸ್ವಾಮಿ ರಾಯರು ನಮ್ಮನ್ನು ಇವತ್ತು ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಯಾವುದು ನದಿ ನೋಡಿದ್ರಲ್ಲ, ತುಂಗಾ ನದಿನೇ ಹೇಳೋದು. ತುಂಗಾ ತೀರದಲ್ಲಿ ರಾಯರ ಮದುವೆ. ಕೃಷ್ಣಾ ನದಿ ತುಂಗಾ ನದಿ ಎಲ್ಲ ಹೆಸರನ್ನು ಸಿಗ್ತಾರೆ. ಕೃಷ್ಣಾ ನದಿ ಅಲ್ವೇನೆ ಆಯ್ತಾ. ನಾವೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ನಮ್ಮಮ್ಮ ಬಟ್ಟೆ ಎಲ್ಲ ಒಗೆದು ಒಣಗಾಕ್ತಾ ಇದ್ದಾರೆ. ಹಾಗಾಗಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಗಂಗೆ ಪೂಜೆ ಮಾಡಿಬಿಟ್ಟು ಈಗ ರೆಡಿಯಾಗಿ ರಾಯರ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ರಾಯರ ಮಠಕ್ಕೆ ಹೋಗೋಣ ಬನ್ನಿ. ನೋಡಿ ನದಿಯೆಲ್ಲ ಎಷ್ಟು ಇವಾಗ ಚೆನ್ನಾಗಿ ಕಾಣಿಸ್ತಿದೆ. ಅವಾಗೆಲ್ಲ ಬೆಳಕಿರಲಿಲ್ಲ. ಈಗ ಸೂರ್ಯ ಉದಯಿಸ್ತಾನೆ ಸೂಪರ ಕಾಣಿಸ್ತೈತೆ ನೋಡಿ. ಒಂದೊಂದು ಕಡೆ ನೀರಿದೆ, ಒಂದೊಂದು ಕಡೆ ನೀರಿಲ್ಲ. ಫುಲ್ಲು ಬಂಡೆಗಳಿದೆ. ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಹೊರಗಡೆ ಇಲ್ಲಿ ಸ್ಟ್ಯಾಚ್ಯೂಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಮತ್ತು ರಾಯರು ಹೇಗೆಲ್ಲ ಹುಟ್ಟಿ ಬೆಳೆದು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲನೂ ಇಲ್ಲೆಲ್ಲ ಮಾಡಿದ್ದಾರೆ. ಸೊ ಅದೆಲ್ಲ ತುಂಬಾ ಚೆನ್ನಾಗಿದೆ. ರಾಯರು ಪೀಠಗಳು ಮತ್ತು ಆಸ್ಥಾನಗಳು, ಸಿಂಹಾಸನ, ಹಾಗೆ ಪತಾಕ ಎಲ್ಲ ಇದೆ ನೋಡಿ. ಇದು ರಾಯರ ದೇವಸ್ಥಾನದ ಫುಲ್ಲು ಚಿತ್ರೀಕರಣನೇ ಥರ ಹೇಗೆ ಮಾಡಿದಾರೆ ಎಲ್ಲ ಇದೆ. ನಾವು ಹೆಜ್ಜೆ ನಮಸ್ಕಾರ ಮಾಡೋಣ ಅಂತ ಹೋಗ್ತೀವಿ ನನ್ನ ಮಕ್ಕಳಿಗೆ. ಸೊ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದೀವಿ. ರಾಯರ ಗುರುಜಿ ಅಂತ ಯಾರೋ ಪೂಜೆ ಮಾಡಿಸ್ತಾಯಿದ್ರು. ರಾಯರ ತೇರು ಎಳಿಸ್ತಾಯಿದ್ರು. ಸೊ ಅದನ್ನು ಮಾಡಿದ್ವಿ. ಅದನ್ನು ಬಂದು ತುಂಬ ಖುಷಿ ಆಯಿತು. ದರ್ಶನ ಎಲ್ಲ ಮಾಡಿಸಿ ಎದ್ದು ಪೂಜೆ ಆದರೂ ಇದು ಮಾಡಿದ್ವಿ. ಹೋಗಿ ತುಂಬಾ ಖುಷಿ ಆಯಿತು. ಅನುಗ್ರಹ ಸಿಕ್ಕಿದೆ. ಅದರಿಂದ ಬಂದಿದ್ದಕ್ಕೆ ನಾವು ರಾಯರ ತೇರು ನೋಡಬೇಕು. ತುಂಬ ಸಂತೋಷ ಆಯಿತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಫಸ್ಟ್ ಟೈಮ್ ನಾನು ರಾಯರು ದೇವಸ್ಥಾನಕ್ಕೆ ಬಂದಿರೋದು. ಹಾಗಾಗಿ
ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ, ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡಲಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾ ಸುಖ ಶಾಂತಿ ನೆಮ್ಮದಿ ಎಲ್ರಿಗೂ ಕೊಡಲಿ. ರಾಯರ ದರ್ಶನ ಎಲ್ಲ ಆಯಿತು. ಈಗ ಮನೆ ಕಡೆ ಹೋಗ್ತಿದ್ವಿ, ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ.